ಈ ನನ್ನ ತಾಯಿಂದಿರು ಈ ನಿಮ್ಮ ಪ್ರೀತಿಗೆ ಸದಾಕಾಲ ನಾನು ಚಿರುಣಿಯಾಗಿರ್ತೀನಿ ತಾಯಿ. ಓಕೆನಮ್ಮ? ಇರ್ಲಿಪ್ಪ, ನಮಗ್ ಬೇಡ, ನಮಗ್ ಚಿರಣ್ ಅನ್ನೋದು ಬೇಡ. ನಾವು ತಪ್ಪಾಗ್ತೇವೆ. ಚರಣನ ಬೇಡ, ಚರಣನ ಅಲ್ಲ, ಚಿರುಣಿ. ಚರಣನ ಬೇಡ, ಯಾ ಚರಣ ಅಯ್ಯವ್ವ, ಚರಣನ ಬೇಡ ಅಂತ ಹೇಳ್ತಾರೆ ನೋಡಿ. ಇದು ಚಕ್ಲಿ ಕೊಟ್ಟವ್ರೆ, ಮತ್ತ ಇದು ಶೇಂಗಾ ಉಂಡಿ ಕೊಟ್ಟವ್ರೆ, ಇದು ಶೇಂಗಾ ಕೊಟ್ಟವ್ರೆ, ಇಷ್ಟೆಲ್ಲ ಹೋಳಿಗೆ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಎಲ್ಲ ಕೊಟ್ಟವ್ರೆ. ನಿಜವಾಗ್ಲೂ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೊಂದ್ಸಲ. ತುಂಬಾ ಹೃದಯವಾದ ಧನ್ಯಗಳು ಅಜ್ಜಾರಿಗೆ, ನಮ್ದು ಸಂತೋಷ್ ಗುರೂಜಿ ಅಜ್ಜ ಅವ್ರಿಗೆ. ಏನು ನಮ್ ಮಾತಾಡೋಣ ಸಂತೋಷ್ ಗುರೂಜಿ ಅವ್ರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನನ್ನ ಮಗನಿಗೆ ಸಂತೋಷ್ ಗುರೂಜಿಗೆ ಜಯವಾಗಲಿ, 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 ಜಯವಾಗಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೋಡಿ, ಇದು ಈ ಅಜ್ಜಿ ತಂದು ಕೊಟ್ಟಿದ್ದು, ನವಲ್ಗುಂದ ಅಜ್ಜಿ ತಂದು ಕೊಟ್ಟಿದ್ದು. ಇದು ಏನಿದು? ಚಕ್ಲಿ ಅಂತೆ. ಇದು ಕೆಂಪು ಖಾರ ಅಂತ. ಇದನ್ನ ಸ್ವಲ್ಪ ತಿನ್ಬೇಕು, ಊಟ ಮಾಡ್ಕೊಂಡು ಇಡಿ ತುತ್ ಮಾಡ್ತೀನಿ, ಇಡಿ ಖಾರನ. ಅದನ್ನು ಖಾರ ತಿಂದ್ರೆ ಡಿಪ್ಪಲ್ಲಿ. ಆಮೇಲೆ ಏನದು? ಅಲ್ಲ, ಅಲ್ಲಿ ತೋರ್ಸ. ಅಲ್ಲ, ಏನು ಅಜ್ಜು ಬಂದಂತ. ಇದು ಚುರುಮರಿ, ಇವು ಚುರುಮರಿ ಖಂಡಿತ. ಮತ್ತೆ ಇಷ್ಟು ಸಾಕು ಆಯ್ತಾ? ಇವು ಏನು ಇವು 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 ಕರಿಗಡಬು, ಇವು ಸಾಕಿಷ್ಟು ಆಯ್ತಾ? ಕರಿ ಹಳ್ಳಿನ ತಗೋರಿ. ಇಲ್ಲ ಇಲ್ಲ, ಬಾಳ್ ತೊಗೊಂಡಿದ್ದೀನಿ ನಾನು, ಇವಾಗ ಬಾಳ್ ತೊಗೊಂಡಿದ್ದೀನಿ. ಸಾಕು. ಹಳ್ಳಿನ ಕೈಲಿ ಹಾಕೋ ತಗೋ. ನೀವು ಹಳ್ಳಿ ನನ್ನ ಕೈಲಿ. ನನ್ಗ ಇವನ್ ತೊಗೊಳ್ರಿ, ಅವ್ನ್ ಕೊಡ್ರಿ ಬೇಕಾದ್ರೆ. ಯಾವ ಬೇಕು ಅವು ಬೇಕು. ಬ್ಯಾಗ್ ಸಾಕು 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 ಸಾಕು, ಅಷ್ಟ ಅಷ್ಟ ಸಾಕು, ಅಷ್ಟೇ ಇರ್ಲಿ. ನಿಜವಾಗ್ಲು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಒಂದ ಶಾಟ್ ಧನ್ಯವಾದಗಳು. ಆಯ್ತು, ಒಳ್ಳೇದಾಗ್ಲಿ. ನಮ್ಮ ಇಂಗ್ಲಿಷ್ ಟೀಚರ್ ಎಲ್ಲದಾರ? ಇಲ್ಲಿದ್ದೀರಿ? ಬಾ, ಇಲ್ಲಿ ಒಂದ್ ತುತ್ ಮಾಡಿ ತಿನ್ನಿಸ್ತೀನಿ, ಬಾ ಊಟ ಮಾಡ್ಬಾ. ಒಂದ್ ತುತ್ ತಿನ್ನಿಸ್ತೀನಿ ಬಾ. ಆಯ್ತು, ಒಳ್ಳೇದಾಗ್ಲಿ. ಸುಮಾರು ದೂರದಿಂದ ಬಂದಿದ್ದೀರಾ. ಇದು ಬರ್ತಾ ಇರೋದು ಸುಮಾರು ಒಂದು 7-8 ಸಲ ಆಯ್ತು. ನೋಡಿ, 8 ಸಲ ಇತ್ತು. ಹಂತದಲ್ಲೂ ಬರ್ಬೇಕಾದ್ರೆ ಒಂದು ಜಾಗದಿಂದ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಂದ್ರೆ ಸುಮಾರು ಒಂದು ಇಲ್ಲ, ಇದು 8. ಅವರು ಟಾಟಾ ಎಸಿ ಗಾಡಿಯಲ್ಲಿ ಬಂದಿದ್ರು. ಅಲ್ಲಿದ್ ಲೆಕ್ಕ ಹಾಕೋದು ಬೇಡ. ಈ ಕ್ರುಷರ್ ಗಾಡಿ ತಗೊಂಡ್ ಬಂದಿದ್ದೆ. ಅಲ್ಲಿ 15,000 ಆಗ್ಬಹುದು, 20,000 ಆಗ್ಬಹುದು. ಅದಾದ್ಮೇಲೆ ಮತ್ತೆ 25,000 ಆಗ್ಬಹುದು, 30,000 ಆಗ್ಬಹುದು, ಮತ್ತೆ 30-35,000. ಅಷ್ಟು ದೂರದಿಂದ ಇಲ್ಲಿವರೆಗೂ ಈ ಡೀಸೆಲ್ ಖರ್ಚು ಮಾಡಿಕೊಂಡು ಈ ಮಗನನ್ನು ಪ್ರೀತಿ ಕಂಡು ಈ ಮಗನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅಂತ ಹೇಳಿ ಈ ನನ್ನ ಎಲ್ಲಾ ತಾಯಿಂದಿರು ಒಂದು ಸತಿ ಬಂದ್ ಹೋದ್ರೆ ಟೋಲು ಗೀಲು ಎಲ್ಲಾ ಖರ್ಚು ಮಾಡಿದ್ರೆ 35,000 ರೂಪಾಯಿ ಖರ್ಚಾಗತ್ತೆ. ಅಷ್ಟು ನಮ್ಮ ಊರಿನ ಒಡೆಯನ ಅಂತ ಹೇಳ್ಬೇಕು, ಯಜಮಾನ ಅಂತ ಹೇಳ್ಬೇಕು ನಮ್ಮ ಗಿರಿಸ್ವಾಮಿಗೆ. ನಿಜವಾಗ್ಲು ನನಗೊಬ್ಬನಿಗೆ ಒಳ್ಳೇದಾದ್ರೆ ಸಾಕಾಗಲ್ಲ. ನಾನು ಊರಲ್ಲಿ ಇರ್ತಕ್ಕಂತ ನನ್ನ ಅಕ್ಕ, ತಂಗಿ, ದೊಡ್ಡವ, ಚಿಕ್ಕವ್ವ, ಚಿಕ್ಕಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ಮತ್ತ ಇವ್ರು ಪಕ್ಕದ ಊರವ್ರನ್ನ ಮತ್ತೆ ಪರಸ್ತಾರನ್ನ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತೇಳಿ ಅಂತೂ ನಿಜವಾಗ್ಲು ನಿಮ್ಮನ್ನ ವಿಷ್ಣುವರ್ಧನ್ ಅವ್ರು ಏನ್ ಗುಣ ಇತ್ತು ನೋಡಿ, ಅವ್ರ ಗುಣ ನಿಮ್ಮಲ್ಲಿದೆ. ವಿಷ್ಣುವರ್ಧನ್ ನೋಡಿದ್ರ ಸಿನಿಮಾ ಯಜಮಾನ, ಅವರಲ್ಲಿ ಇರ್ತಕ್ಕಂತ ಗುಣ ಏನಿದೆ ಅಷ್ಟು ಗುಣ ನಿಮ್ಮಲ್ಲಿದೆ ಅಂತ ಅನಿಸ್ತಾ ಇದೆ ನನಗೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ನನಗ್ ಒಬ್ಬರಿಗೆ ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವ್ರು ಕರ್ಕೊಂಡ್ ಬಂದವ್ರೆ. ನಿಜ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದೀನಿ. ಅಲ್ಲಮ್ಮ, ಇದು ಬಾಳ ಅಲ್ಲಮ್ಮ, ಏನು ಇಲ್ಲಿ ಹತ್ತಿರದಲ್ಲಿದಾರ ಇವ್ರು? ಏನಾದ್ರು ನೀವು, ನಾನಿರೋದು ಹತ್ತಿರದಲ್ಲಿದ್ದೀನ. ಎಷ್ಟು 1000 ಕಿಲೋಮೀಟರ್ದಿಂದ ದೂರದಿಂದ ಬಂದು ಅಯ್ಯೋ ಮಗನೇ ಊಟ ಮಾಡು ಅಂತಂದು ಹೊಟ್ಟೆ ತುಂಬಾ ಊಟ ಮಾಡಿಸ್ತಾ ಇದ್ದೀರಾ, ಅಡಿಗೆ ಮಾಡ್ತೀರಾ, ಬಿಸಿ ಬಿಸಿ ಆಗಿರೋದು ಅಡಿಗೆ ಮಾಡ್ತೀರಾ.
ಎರಡು ದಿನ ಆಡ್ದಪ್ಪ ಮಾಡಿ ನಿನ್ ಊಟ ಮಾಡ್ಸುದು. ಇವತ್ ನಾಳೆ ನಾವು ಮತ್ತ ಹೆಂಗ ಅನಸ್ತತಿ ಮಗನ್ ಕಳ್ಕೊಂಡ್ ಹುಡ್ಕ್ಯಾಡ್ತೇವಲ್ಲ ಆ ರೀತಿ ಆಕತಿ. ಊರ್ ಮುಟ್ಟು ಮಟ ನಮ್ ಮಕ್ಕದ ಮೇಲ ಒಂಥರ ಹೆಂಗೋ ಹೀರ್ ಹೋಗದಾರ್ಗತಿ. ಏನ್ ಕಳ್ಕೊಂದೇವು, ಏನ್ ಬಿಟ್ಟು ಬಂದೇವು, ನಮ್ ಮಗನ್ ಗತಿ ನಾವ್ ಅಲ್ಲಿ ದಿವಸ ಮಾಡ್ಕೊಂಡ್ ಉಂತೇವ್ರಿ, ನೀವ್ ಎಲ್ಲಿ ಉಣ್ಬೇಕು? ಹಿಂಗ ನಮಗ್ ತಾಪ ಆಕತ್ರಿ ಅದ. ದಾರಿ ಹಿಡ್ದು ಹೋಗುವಾಗ ಮನಸ್ಸಿಲ್ಲ ಜಂಗಲ್ದಾಗ ಗೊತ್ತಾಗ ಇರ್ಲಿ ನಾವ್ ಮತ್ತ ನಿಮ್ ಜೀವನ ನೆನ್ಸಿದ್ರ ಮತ್ ಬರ್ತೀವಿ. ಬರ್ತೀವ್ರಿ ಮತ್ ಬರ್ತೀವಿ. ಈ ಸಲ ಅಂತೂ ನಾವು ಇವಾಗ ಏನ್ ಇಲ್ಲಿ ಬಂದಿದಿರಲ್ಲ, ಈ ಪ್ರೀತಿನ ಸತ್ತು ಸ್ವರ್ಗದಲ್ಲಿ ಇದಾರಲ್ಲ ನನ್ನ ತಾಯಿ, ಒಂದ್ ಸತಿ ನೋಡ್ಬಿಟ್ರೆ ಆ ತಾಯಿ ಅಲ್ಲೇ ಕುತ್ಕೊಂಡ್ ನೋಡ್ಲಿ. ನೋಡ್ತಾಳ್ರಿ. ಅಯ್ಯೋ ನಾನು ನನ್ನ ಮಗ ಊಟ ಇಲ್ದ ಪರದಾಡ್ತಾ ಇದ್ದಾನಂತ ಅನ್ಕೊಂಡಿದ್ದೆ. ನೀವೆಲ್ರು ನಮ್ಮ ತಾಯಿಯವರಿಗೆ ಅಕ್ಕ ಆಗಿರ್ಬೋದು, ನೀವು ನಮ್ ತಾಯಿಂದರಿಗೆ ಅಕ್ಕ ನೀವೆಲ್ಲರೂ ತಂಗಿಂದರಾಗಿರ್ಬೋದು. ಆ ನನ್ ತಾಯಿ ಅಯ್ಯೋ ನಾನ್ ಸತ್ತು ಸ್ವರ್ಗದಲ್ಲಿದ್ದೀನಿ, ಅಲ್ಲಿ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದಾರೆ, ನನ್ನ ತಂಗಿಯಂದಿರು ಅಕ್ಕಂದಿರು ಊಟ ಮಾಡಿಸ್ತಾ ಇದಾರೆ ಅಂತಂದು ಅವಳು ಖುಷಿ ಆಗ್ಬೇಕು. ಅಲ್ಲೇ ಕುತ್ಕೊಂಡು ನನ್ನ ನೋಡ್ತಾ ನನ್ನ ಸಂತೃಪ್ತಿಯಿಂದ ಒಂದ್ ಸತಿ ನೀನ್ ಬಾರವ್ವ ಅಂತ ಕರೀತಾ ಇದ್ದೆ. ನಾವ್ ಮಾಡಿದ್ದೆಲ್ಲ ಸಂತೋಷ ಗುರೂಜಿ ತಾಯಿಗೆ ನೆಮ್ಮದಿ ಸಿಗಲಿ ತಾಯಿ ಹರ್ದವ. ಅಲ್ಲಪ್ಪಾಜಿ ನಮ್ಮಂತವ್ರಿಗೆ ಎಲ್ಲಾರ್ಗು ಅನುಗ್ರಹ ಮಾಡ್ತಾರ, ನೀವು ಮಾಡ್ತಾ ಇರ್ತಾರೆ. ಭಗವಂತನ ಆಸೆ ಅಮ್ಮ, ಭಗವಂತನ ಲೀಲೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೇಳಿದ್ದನ್ನ ಪಟ್ನ ಕೊಡ್ತಾರ್ರಿ, ನೀವು ಕೇಳಿದ್ರೆ ಕೊಡಂಗಿಲ್ಲಪ್ಪಾಜಿ. ನೋಡಿ ಇಲ್ಲೇ ನಿಮ್ಮ ಕಣ್ಣಿದ್ರಿಗೆ ನೋಡಿದ್ರ ಕಿಡ್ನಿ ಸ್ಟೋನ್ ಇದ್ದವ್ರು ಕಮ್ಮಿ ಆಯ್ತು. ಎಷ್ಟು ಜನ ಬಂದು ಹೇಳ್ತಾ ಇದಾರೆ, ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ನನಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದಾರಲ್ಲ. ಇಲ್ಲಿ ಕ್ಯಾನ್ಸರ್ ಅವಾಗ್ಲೇ ಫೋನ್ ಮಾಡಿ ಕ್ಯಾನ್ಸರ್ 3ನೇ ಸ್ಟೇಜ್ ಕ್ಯಾನ್ಸರ್ ಅದು ಸುಳ್ಳು ಅಂತ ಬರ್ತಾ ಇದೆ. ಅದು ಇವಾಗ ಫೋನ್ ಮಾಡಿ ಹೇಳ್ತಾ ಇದಾರೆ ನನಗೆ ಕ್ಯಾನ್ಸರ್ ಕಮ್ಮಿ ಇದೆ, ಬರ್ತಾ ಇದೀನಿ ಅಂತಂದು. ಏನಪ್ಪಾ ಇದು ಪೈಲಿ ರಾಯರ್ ಪುಣ್ಯಲಿಂದ ಇಷ್ಟೆಲ್ಲ ನೀವು ಊಟ ಮಾಡಿಸ್ತಾ ಇದೀರಲ್ಲ, ಇದೇ ನನಗೆ ಶಕ್ತಿ. ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಗಿರೀಶ್ ಸ್ವಾಮಿ ಅವರಿಗೆ, ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಊರಲ್ಲಿ ಇರ್ತಕ್ಕಂತ ನಿಮ್ಮ ಅಣ್ಣ ತಮ್ಮ ಸ್ನೇಹಿತರು ಎಲ್ಲರಿಗೂ, ನಿಮ್ಮನ್ನ ನಂಬಿಕೊಂಡು ಬಂದಂತ ಎಲ್ಲಾ ನಿಮ್ಮ ಸ್ನೇಹಿತರಿಗೂ ಒಳ್ಳೇದಾಗ್ಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ನಾವು ರಾಯರಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಒಬ್ಬ ಭಕ್ತ. ಇಲ್ಲಿ ರಾಯರಿರುವುದು ಮಂತ್ರಾಲಯದಲ್ಲಿ. ನೀವು ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕು, ಆಯ್ತಾ? ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.